ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಬಹಳ ದುಃಖದಿಂದ ಸಂತಾಪದಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಮಾರುಕಟ್ಟೆ ಭಯಂಕರವಾಗಿ ಕುಸಿದಿದೆ. ನಮ್ಮ ಇನ್ವೆಸ್ಟರ್ಸ್ ಹಣ ಭಾರೀ ಲಾಸ್ ಆಗಿದೆ. ಎಲ್ಲರೂ ಕೂಡ ದುಃಖದಿಂದಲೇ ಇದ್ದಾರೆ. ವಿವರಣೆಯನ್ನು ತೋರಿಸ್ತಾ ಇದ್ದೇನೆ. Investors lose rupees 1.4 lakh crores as Sensex falls. Sensex Nifty crash on Friday. ಇದು ನ್ಯೂಸ್ ಪೇಪರ್ಗಳಲ್ಲಿ ಟಿ ವಿಯಲ್ಲಿ ಬಂದ ವರ್ತಮಾನ. ಇದು ನಿಜವೋ ಸುಳ್ಳೋ ಅಥವಾ ದುಃಖ ಪಡಬೇಕೋ ಸಂತೋಷ ಪಡಬೇಕೋ ಅಂತ ಮುಂದಿನ ಸ್ಲೈಡ್ಗಳಲ್ಲಿ ವಿವರಣೆ ಕೊಡ್ತಾ ಇದ್ದೇನೆ. 8ನೇ ತಾರೀಕು ಮಾರ್ಚು ಸೋಮವಾರ, ನಾನು ಬರೀ ಒಂದು ವಾರದ ಮಾತ್ರ ಮಾತಾಡ್ತಾ ಇದ್ದೀನಿ, +18 ಪಾಯಿಂಟು ನಿಫ್ಟಿ, ಸೆನ್ಸೆಕ್ಸ್ 36 ಪಾಯಿಂಟ್ ಮೇಲೋಯ್ತು. 9ನೇ ತಾರೀಕು ನಿಫ್ಟಿ 142 ಪಾಯಿಂಟ್ ಮೇಲೋಯ್ತು, ಸೆನ್ಸೆಕ್ಸ್ 584 ಪಾಯಿಂಟ್ ಮೇಲೋಯ್ತು. 10ನೇ ತಾರೀಕು ಮಾರ್ಚು ಬುಧವಾರ 76 ಪಾಯಿಂಟ್ ನಿಫ್ಟಿ ಮೇಲೋಯ್ತು, 254 ಪಾಯಿಂಟು ಸೆನ್ಸೆಕ್ಸು ಮೇಲಕ್ಕೆ ಹೋಯಿತು. 11ನೇ ತಾರೀಕು ಮಹಾಶಿವರಾತ್ರಿ ರಜೆ ಇತ್ತು. 12ನೇ ತಾರೀಕು ಫ್ರೈಡೇ ಮಾರ್ಚು 144 ಪಾಯಿಂಟು ಕೆಳಗೆ ಬಿತ್ತು. ಸೆನ್ಸೆಕ್ಸು 487 ಪಾಯಿಂಟ್ ಕೆಳಗೆ ಬಿತ್ತು. ಇಡೀ ವಾರವನ್ನು ಗಣನೆಗೆ ತೆಗೆದುಕೊಂಡಾಗ ನಿಫ್ಟಿ +92 ಪಾಯಿಂಟ್ಸ್ ಇದೆ ಮತ್ತು ಸೆನ್ಸೆಕ್ಸು +387 ಪಾಯಿಂಟ್ ಇದೆ. ಆದರೆ ನೀವು ನೋಡಿ, ನಮ್ಮ ಪೇಪರ್ನಲ್ಲಿ ಏನು ಹಾಕಿದ್ದಾರೆ ಅಂತಂದರೆ ಇನ್ವೆಸ್ಟರ್ ಲೂಸ್ 1.4 lakh crore ಅಂತ ಬರೆದುಬಿಟ್ಟಿದ್ದಾರೆ. ಯಾಕಂತಂದರೆ ಮಾರುಕಟ್ಟೆ ಕುಸಿತವನ್ನು ಕಂಡಿದೆ. ಹೌದು, ಕುಸಿತವನ್ನು ಕಂಡಿದೆ. ಆದರೆ ಕೊನೆಯಲ್ಲಿ ನೆಟ್ ಪ್ರಾಫಿಟಲ್ಲಿದ್ದಾರಲ್ಲ ಜನಗಳು, ಅದು ಸುದ್ದಿನ ಪೇಪರ್ನವರಾಗಲಿ ಟಿ ವಿಯವರಾಗಲಿ ಹೇಳೋದಿಲ್ಲ. ಹೊಸದಾಗಿ ಸ್ಟಾಕ್ ಮಾರ್ಕೆಟಿಗೆ ಪಾದಾರ್ಪಣೆ ಮಾಡಬೇಕು ಅಂತಿದ್ದವರು ಅಥವಾ ಆಗಲೇ ಪಾದಾರ್ಪಣೆ ಮಾಡಿದವರು ಏನು ತಿಳ್ಕೊತಾರಂತಂದರೆ, ಇನ್ನೇನು ನಾವು ಆತ್ಮಹತ್ಯೆನೇ ಮಾಡ್ಕೋಬೇಕು, ಯಾಕಂತಂದರೆ ನಾವು ಹಾಕಿದ ಒಂದು 15-20 1 ಲಕ್ಷ ನಾವು ಕಿತ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಎಲ್ಲ ತಪ್ಪು. ಯಾಕಂತಂದರೆ ಅದು ಪೇಪರ್ನಲ್ಲಿ ಬರೆಯುವ ಒಂದು ವಿಧಾನ ಏನು ಅಂತಂದರೆ, ಸ್ಟಾಕು ಮಾರುಕಟ್ಟೆಯಲ್ಲಿ ರಕ್ತದ ಓಕುಳಿ ಅಂತ ಬರೆದ್ಬಿಡ್ತಾರೆ. ನಾವು ತಿಳ್ಕೊತೀವಿ ಎಲ್ಲ ಸತ್ತೋದ್ರು ಅಂತ. ಆದರೆ ಮೊನ್ನೆ ಮೇಲೆ ಹೋಗಿದ್ದನ್ನು ಅವರು ಯಾವ ಕಾರಣಕ್ಕೂ ಸರಿಯಾಗಿ ಬಿಂಬಿಸುವುದೇ ಇಲ್ಲ, ಅಥವಾ ಅದನ್ನು ನೀವು ನೋಡದೇ ಇರ್ಬೋದು. ಇದು ನೀವು ನೋಡಿದ ಹಾಗೆ ನಿಫ್ಟಿಯ ಕಳೆದ ಒಂದು ವಾರದ ಮೂಮೆಂಟು ನೋಡಿ. 8ನೇ ತಾರೀಕು ಮಾರ್ಚು ಮೇಲಕ್ಕೆ ಹೋಗಿದೆ ಮತ್ತು 12ನೇ ತಾರೀಕು ಮಾತ್ರ ಸ್ವಲ್ಪ ಕೆಳಗೆ ಬಿದ್ದಿದೆ. ಈ ಗ್ಯಾಪು ಹಾಗೇ ಇದೆ ಒಂದು ವಾರದಲ್ಲಿ. ಇನ್ನು ಮುಂದಕ್ಕೆ ಹೋಗ್ತೀನಿ. ಆಲ್ ಟೈಮ್ ಹೈ ಲೆವೆಲ್ಲು ನಿಫ್ಟಿ 15,431, ಸೆನ್ಸೆಕ್ಸು 52,516. ಇವತ್ತಿನ ಲೆವೆಲು ನಿಫ್ಟಿ 15,030, ಪರ್ಸಂಟೇಜ್ ಅವೇ ಫ್ರಮ್ ಆಲ್ ಟೈಮ್ ಹೈ -2.59. ಅಂತಂದರೆ ಅಕಸ್ಮಾತ್ ನಿಫ್ಟಿ ಏನಾದರೂ 2.5% ಚಿಗುರ್ಕೊಂಡ್ರೆ ಆಲ್ ಟೈಮ್ ಹೈಯನ್ನು ಕ್ರಾಸ್ ಮಾಡ್ಕೊಂಡು ಹೋಗುವಂಥ ಚಾನ್ಸಸ್ಸು ಇದೆ. ಮತ್ತು ಪರ್ಸಂಟೇಜ್ ಆಫ್ ಫಾಲ್ ಆನ್ 12th ಮಾರ್ಚು ಎಷ್ಟು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 1%. ಜನ ಏನು ತಿಳ್ಕೊತಾರೆ ಅಂತಂದರೆ ಈಗ ಕೆಳಗೆ ಬಿದ್ದದ್ದು ಮೇಲಕ್ಕೆ ಹೋಗಲೇ ಇಲ್ಲ ಅಂತ. ಸೆನ್ಸೆಕ್ಸು ಇವತ್ತಿನ ಲೆವೆಲ್ಲು 50,792, ಪರ್ಸಂಟೇಜ್ ಅವೇ ಫ್ರಮ್ ಆಲ್ ಟೈಮ್ ಹೈ. ಆಲ್ ಟೈಮ್ ಹೋಗಬೇಕು ಅಂತಂದರೆ ಒಂದು ಅಂದಾಜು 3.5% ಮೇಲಕ್ಕೆ ಹೋಗಬೇಕು. ಮತ್ತು ಇದನ್ನು ಲೆಕ್ಕ ತಗೊಂಡ್ರೆ 12ನೇ ತಾರೀಕು ಮಾರ್ಚ್ ಬಿದ್ದದ್ದು ಒಂದು ಅಂದಾಜು 1%. ಮಾರುಕಟ್ಟೆ ಬೀಳಲಿಕ್ಕೆ ಕಾರಣಗಳೇನು? ಮೊದಲನೇದಾಗಿ ಮಹಾರಾಷ್ಟ್ರ ಲಾಕ್ಡೌನ್. ಯಾಕಂತಂದರೆ ಮಹಾರಾಷ್ಟ್ರದಲ್ಲಿ ಹಲವಾರು ಸಿಟಿಗಳಲ್ಲಿ ನಗರಗಳಲ್ಲಿ ಕೋವಿಡ್ ಜಾಸ್ತಿ ಆಗಿ ಈಗ ಒಂದು 2ನೇ ವೇವ್ ಎಂದು ಹೇಳಿಸಿಕೊಳ್ಳುವಂಥ ಒಂದು ವೇವ್ ಸ್ಟಾರ್ಟ್ ಆಗಿದೆ. ಅದರಿಂದಾಗಿ ಮಹಾರಾಷ್ಟ್ರದಲ್ಲಿ ಹಲವು ಪ್ಲೇಸ್ಗಳಲ್ಲಿ ಲಾಕ್ಡೌನನ್ನು ಜಾರಿ ಮಾಡಿದ್ದಾರೆ. ಮುಂಬೈನಲ್ಲೂ ಬಂದರೂ ಬರಬಹುದೇನೋ ಗೊತ್ತಿಲ್ಲ. ಆದ್ದರಿಂದ ಒಂದು ಕಾರಣ ಮಹಾರಾಷ್ಟ್ರದಲ್ಲಿ ಬಂದಿದೆ, ಬೇರೆ ರಾಜ್ಯಗಳಲ್ಲಿ ಕೂಡ ಬರಬಹುದೇನೋ ಅನ್ನುವ ಆತಂಕ. ಎರಡನೆಯ ಕಾರಣ ವೀಕ್ ಗ್ಲೋಬಲ್ ಮಾರ್ಕೆಟ್ಸ್. ಶುಕ್ರವಾರ
ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಪ್ರಪಂಚದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಸ್ವಲ್ಪ ಕಮ್ಮಿ ಇದ್ದವು. ಆದ್ದರಿಂದ ಭಾರತದ ಮಾರ್ಕೆಟ್ ಕೂಡ ಬಿತ್ತು, ಏಷ್ಯಾದಲ್ಲೂ ಮಾರ್ಕೆಟ್ ಬಿದ್ದಿತ್ತು, ಮತ್ತು ಮಧ್ಯಾಹ್ನ ಮೇಲೆ ಯುರೋಪಿಯನ್ ಮಾರ್ಕೆಟ್ ಕೂಡ ಬಿದ್ದಿತ್ತು. ಅದರ ಥರ ಭಾರತದ ಮಾರುಕಟ್ಟೆ ಕೂಡ ಕೆಳಗೆ ಬಿದ್ದು. ಮೂರನೆಯ ಕಾರಣ ಜನರಲ್ ಪ್ರಾಫಿಟ್ ಬುಕ್ಕಿಂಗ್. ಮಾರ್ಕೆಟು ಕಳೆದ 3 ದಿನದಿಂದ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋದದ್ದರಿಂದ ಬಹಳ ಜನ ಇನ್ವೆಸ್ಟರ್ಸು ಹೌದು ಇದೀಗ ಮೇಲಕ್ಕೆ ಹೋಗಿದೆ, ಇದೊಂದಷ್ಟು ಪ್ರಾಫಿಟ್ ಕಾಣಿಸ್ತಾ ಇದೆ, ಈ ಪ್ರಾಫಿಟನ್ನು ತಗೊಂಡ್ಬಿಟ್ಟು ಮುಂದೆ ಏನಾದರೂ ಇದ್ರೆ ಯೋಚನೆ ಮಾಡೋಣ ಅಂತೇಳಿ ಅದಕ್ಕೆ ನಾವು ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತೀವಿ. 4ನೆಯ ಕಾರಣ ರೈಸಿಂಗ್ US ಬಾಂಡ್ ಈಲ್ಡ್ಸ್. ಈ ಅಮೆರಿಕದ US ಬಾಂಡ್ಸ್ ಇದೆಯಲ್ಲ, ಅದರಲ್ಲಿ ಒಂದು ಅಂದಾಜು 1.45 1.63ವರೆಗೂ ಸದ್ಯಕ್ಕೆ ಇನ್ಕಮ್ ಕಾಣ್ತಾ ಇದೆ. ಆದ್ದರಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಭಾರತದಲ್ಲಿ ತಮ್ಮ ಷೇರುಗಳನ್ನು ಮಾರಿಕೊಂಡು ಅಮೆರಿಕಕ್ಕೆ ಹೋಗಿ ಆ ಬಾಂಡ್ಗಳನ್ನು ಪರ್ಚೇಸ್ ಮಾಡಿ ತಮಗೆ ಬೇಕಾದ ಲಾಭವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಯಾವಾಗ ಅವರು ಭಾರತದಲ್ಲಿ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರುತ್ತಾರೋ ಆಗ ನಾವು ಡಂಪಿಂಗ್ ಅಂತೀವಿ. ಡಂಪಿಂಗ್ ಆದ ತಕ್ಷಣ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಜನ ಸಿಕ್ಕದೇ ಇದ್ದಾಗ ಡಿಮಾಂಡು ಕಮ್ಮಿಯಾಗಿ ಸಪ್ಲೈ ಜಾಸ್ತಿ ಆದಾಗ ತನ್ನಿಂದ ತಾನಾಗಿ ಇಂಡಿಯನ್ ಮಾರುಕಟ್ಟೆ ಒಂದಷ್ಟು ಕೆಳಕ್ಕೆ ಬೀಳುತ್ತೆ. ಮೊನ್ನೆ 12ನೇ ತಾರೀಕು ಮಾರ್ಚು ಶುಕ್ರವಾರ ಯಾವುದು 5 ಹೈಯೆಸ್ಟು ಮಾರುಕಟ್ಟೆಯಲ್ಲಿ ಬಿದ್ದಂಥ ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಜಾಜ್ ಆಟೋ -3.13%, ಅಲ್ಲಿಗೆ ಕ್ಲೋಸಿಂಗ್ ಆಗಿದ್ದು 3746. ಹಿಂಡಾಲ್ಕೋ 2.98% ಬಿತ್ತು, 330ಕ್ಕೆ ಕ್ಲೋಸ್ ಆಗಿದೆ. SBI ಲೈಫ್ ಇನ್ಶೂರೆನ್ಸು -2.82 914ಕ್ಕೆ ಕ್ಲೋಸ್ ಆಗಿದೆ. HDFC ಲೈಫು 2.81% ಬಿದ್ದಿದೆ ಮತ್ತು 711ಕ್ಕೆ ಕ್ಲೋಸ್ ಆಗಿದೆ. ಮಾರುತಿ ಸುಜುಕಿ 2.42% ಬಿದ್ದು 7090ರಲ್ಲಿ ಕ್ಲೋಸ್ ಆಗಿದೆ. ಕೆಳಗೆ ಬಿದ್ದ ಷೇರುಗಳನ್ನು ನಾವು ನಮೂದನೆ ಮಾಡಿದ ಮೇಲೆ ಮೇಲಕ್ಕೆ ಹೋದ ಷೇರುಗಳನ್ನು ಕೂಡ ನಾವು ಮಾತಾಡಬೇಕಾಗುತ್ತೆ. ಆದ್ದರಿಂದ ಮೇಲಕ್ಕೆ ಯಾವುದು ಹೋಗಿದೆ ಅಂತಂದರೆ BPCL 2.47%, 458 ಕ್ಲೋಸಿಂಗು. IOC 2.48% ಅಪ್ಪು, 101 ರೂಪಾಯಿಗೆ ಕ್ಲೋಸ್ ಆಗಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್ 2.28% ಅಪ್ ಹೋಗಿದೆ, 220ಕ್ಕೆ ಕ್ಲೋಸ್ ಆಗಿದೆ. JSW 1.15% ಮೇಲಕ್ಕೆ ಹೋಗಿ 419ರಲ್ಲಿ ಕ್ಲೋಸ್ ಆಗಿದೆ. ಟೈಟನ್ನು 0.76% ಮೇಲಕ್ಕೆ ಹೋಗಿ 1483ರಲ್ಲಿ ಕ್ಲೋಸ್ ಆಗಿದೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಒತ್ತದೇ ಇದ್ದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ ಬೆಲ್ ಐಕಾನ್ ಹೋಗ್ಬಿಟ್ಟು ಒತ್ಬಿಟ್ಟು ಆಲ್ ಅಂತ ಪ್ರೆಸ್ ಮಾಡಿದ್ರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ. ಭಾಳ ಜನದ್ದು ಅದೊಂದು ಕಂಪ್ಲೇಂಟ್ ಇತ್ತು, ಸರ್ ನಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ. ಆಮೇಲೆ ವಿಡಿಯೋ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ G ಅಂತ ಟೈಪ್ ಮಾಡಿದ್ರೆ ಗುಡ್ ಅಂತ ಅರ್ಥ, ನಮಗೆ ಐಡಿಯಾ ಸಿಗುತ್ತೆ ಚೆನ್ನಾಗಿದೆ ಅಂತ ನೀವು ಹೇಳಿದ್ರಿ ಅಂತ, ಮತ್ತು ನಮಗೆ ಮುಂದೆ ಹೊಸ ವೀಡಿಯೋಗಳನ್ನು ಮಾಡಲಿಕ್ಕೆ ಹುಮ್ಮಸ್ಸು ಸಿಗುತ್ತೆ. ವಿಡಿಯೋನ ಕನಿಷ್ಠ ಪಕ್ಷ 100 ಜನಕ್ಕೆ ಕಳಿಸ್ಕೊಡಿ. ಯಾಕಂತಂದರೆ ಬಹಳ ಜನ ಕನ್ಫ್ಯೂಷನಲ್ಲಿದ್ದಾರೆ, ಮಾರುಕಟ್ಟೆ ಕೆಳಗೆ ಬಿದ್ದೋಯ್ತು ಅಂತ. ಆದ್ದರಿಂದ ಅವರಿಗೂ ಅರ್ಥ ಆಗಲಿ ಮಾರುಕಟ್ಟೆ ಎಷ್ಟು ಕೆಳಗೆ ಬಿದ್ದಿದೆ ಅಂತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.